ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋ ಪ್ಲಾಸೆಂಟಾ ನೋಡಿ, ಅಂದರೆ ಆ್ಯಂಟೀರಿಯರ್ ಪೋಸ್ಟಿಯರ್ ನೋಡಿ ಯಾವ ಪಾಪು ಅಂತ ತಿಳ್ಕೊಬೋದಾ ಅಂತ ಹೇಳಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಸೊ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ AP ಗೌಡ ಲಾಕ್ಸ್ ಇನ್ ಕನ್ನಡಗೆ ಎಲ್ರಿಗೂ ಸ್ವಾಗತ. ಸೊ ಇವತ್ತು ನಾನು ಹೇಳ್ತಾ ಇರೋ ಟಾಪಿಕ್ ಏನಂತ ಹೇಳಿದ್ರೆ, ಸೊ ಎಲ್ಲರೂ ಹೇಳ್ತಾರೆ ಆ್ಯಂಟಿಯರ್ ಇದ್ದರೆ ಪಕ್ಕ ಹೆಣ್ಮಗುನೇ, ಪೋಸ್ಟಿಯರ್ ಇದ್ದರೆ ಪಕ್ಕ ಗಂಡ್ಮಗುನೇ ಅಂತ. ಸೊ ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ನ ನಾನಿವಾಗ ಪ್ರತಿಯೊಂದೂ ಅಷ್ಟೇ 4 ನಂದು ಸ್ಕ್ಯಾನಿಂಗ್ ಮಾಡಿಸಿದ್ದು. 4 ರಿಪೋರ್ಟಲ್ಲಿ ಏನಿದೆ ಅಂತ ನಾನಿವಾಗ ನಿಮಗೆ ತೋರಿಸ್ತೀನಿ ಬನ್ನಿ. ಸೊ ಇದು ನಾನು ಸ್ಕ್ಯಾನ್ ಮಾಡ್ಸೋಕ್ಕೆ ಹೋಗಿದ್ದಾಗ, ಸೊ ಇಲ್ಲೇ ಇದೆ 7 ವೀಕ್ಸ್ ಪ್ಲಸ್ 1 ಡೇ ಅಂತ. ಸೊ ಇಲ್ಲೂ ಅಷ್ಟೇ ಇವರು ನೀಟಾಗೇನು ಸ್ಕ್ಯಾನ್ದು ರಿಪೋರ್ಟ್ ಏನು ಕೊಟ್ಟಿಲ್ಲ, ಅವರು ಇದು ಮಾಡಿರೋದಕ್ಕೆ ಬರೆದು ಕೊಟ್ಟಿರೋದು. ಸೊ ಅದಕ್ಕೆ ನಾವು ಈ ಹಾಸ್ಪಿಟಲ್ನೇ ಚೇಂಜ್ ಮಾಡಿದ್ವಿ. ನೆಕ್ಸ್ಟು ಹಾಸನ್ಗೆ ಹೊರಟೋದ್ವಿ. ಇಲ್ಲೇ ನೋಡಿ, ಇಲ್ಲಿ ಗೊತ್ತಾಗುತ್ತೆ ಪ್ಲಾಸೆಂಟಾ ಇದೆಯಲ್ಲ, ಇಲ್ಲಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ, ಇಲ್ಲಿ ಪ್ಲಾಸೆಂಟಾ ನೋಡಿ. ಇಲ್ಲಿ ನಂದು ಆ್ಯಂಟೀರಿಯರ್ ಇರೋದು, ಇಲ್ಲೂ ಕೂಡ ನಾನು ಫಸ್ಟ್ ಸ್ಕ್ಯಾನಿಂಗಿಂದನೂ ಕೂಡ ಆ್ಯಂಟೀರಿಯರೇ ಇರೋದು. ಸೊ ಇದರಲ್ಲಿ ಮೆನ್ಷನ್ನೇ ಮಾಡಿಲ್ಲ ಫೀಟಲ್ ಹಾರ್ಟ್ ರೇಟ್ನ, ಬರೀ ಗುಡ್ ಅಂತ ಹಾಕಿದ್ದಾರೆ ಅಷ್ಟೇ. ಇಲ್ಲ ಅಂದರೆ ಅದನ್ನು ಕೂಡ ಹೇಳ್ತಾ ಇದ್ದೆ. ಸೊ ನನ್ನ ಫಸ್ಟು ಸ್ಕ್ಯಾನಿಂಗ್ ರಿಪೋರ್ಟಲ್ಲೂ ಕೂಡ ಆ್ಯಂಟೀರಿಯರ್ ಇದೆ, ನನಗೆ ಗಂಡ್ಪಾಪುನೇ ಆಗಿರೋದು. ನೀಟಾಗಿ ಕೇಳ್ಕೊಳ್ಳಿ. ನೆಕ್ಸ್ಟು ಇದು NT ಸ್ಕ್ಯಾನು, ಅಂದರೆ 3rd ಮಂತ್ ಆದಮೇಲೆ ಮಾಡ್ತಾರಲ್ಲ, ಇಲ್ಲ 3rd ಮಂತಲ್ಲಿ ಮಾಡ್ತಾರಲ್ಲ, ಆ NT ಸ್ಕ್ಯಾನ್ ರಿಪೋರ್ಟ್ದು. ಇಲ್ಲೂ ಕೂಡ ಅಷ್ಟೇ ಪ್ಲಾಸೆಂಟಾ ಆ್ಯಂಟೀರಿಯರ್ ಅಂತಲೇ ಇರೋದು, ನೋಡ್ಕೊಳ್ಳಿ. ಪೋಸ್ಟೀರಿಯರ್ ಇಲ್ಲ, ನಂದು ಆ್ಯಂಟೀರಿಯರೇ ಇರೋದು. ಸೊ ಫೀಟಲ್ ಹಾರ್ಟ್ ರೇಟ್ ಇಲ್ಲೂ ಕೂಡ ಗುಡ್ ಅಂತಲೇ ಹಾಕಿದ್ದಾರೆ, ಇನ್ನೇನು ಹಾಕಿಲ್ಲ. ಸೊ ಇಲ್ಲಿ ಸಿಂಗಲ್ ಲೈನ್ ಇಂಟ್ರಾಯುಟರೈನ್ ಫೀಟಸ್ ಆಫ್ 12 + 1 ವೀಕ್ ಏನೇನೋ ಬರೆದಿದ್ದಾರೆ. ಅವ್ರು ಬರೆದಿರೋದು ಕೂಡ ಅರ್ಥ ಆಗ್ತಾಯಿಲ್ಲ. ಅನಮಲಿ ಸ್ಕ್ಯಾನ್ 20 ವೀಕ್ಸ್ಗೆ ಮಾಡಿಸ್ಬೇಕಂತ ಹೇಳಿದರು. ಸೊ ಅದನ್ನು ಬರೆದಿದ್ದಾರೆ ಅಷ್ಟೇ. ಸೊ ನೆಕ್ಸ್ಟ್ ಬನ್ನಿ, ಇವಾಗ ಇಲ್ಲಿ ತೋರಿಸ್ತೀನಿ ನಾನು. ನೆಕ್ಸ್ಟು ಈ ಸ್ಕ್ಯಾನಿಂಗಿಗೆ ಬಂದರೆ ನೋಡ್ತಾ ಇರ್ಬೋದು ನೀವು ಅದು. ಸೊ ಇದು ಅನಾಮಲಿ ಸ್ಕ್ಯಾನ್ ರಿಪೋರ್ಟು. ಅನಾಮಲಿ ಸ್ಕ್ಯಾನ್ ರಿಪೋರ್ಟಲ್ಲಿ ಒಂದು ನಿಮಿಷ, ಅನಾಮಲಿ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಪ್ರೆಸೆಂಟೇಷನ್ ಸೆಫಾಲಿಕ್ ಅಂತ ತೋರಿಸಿದ್ದಾರೆ. ಸೊ ನೀವಿಲ್ಲಿ FHRನೂ ಕೂಡ ಗಮನಿಸ್ಬೋದು, 150 BPM ಇರೋದು. ಕೆಲವೊಬ್ಬರು ಹೇಳ್ತಾರೆ 150ಗಿಂತ ಮೇಲ್ಗಡೆ ಇದ್ದರೆ, ಇಲ್ಲ 150 ಇದ್ದರೂ ಕೂಡ ಹೆಣ್ಪಾಪು ಆಗುತ್ತೆ ಅಂತ. ಸೊ ಅದೆಲ್ಲ ಒಬ್ಬೊಬ್ರಿಗೆ ಆಗಿರ್ಬೋದು, ಬಟ್ ನಾನು ಅಷ್ಟೇನು ನಂಬಲ್ಲ. ಯಾಕೆಂದರೆ ನಮಗೆ 150 BPM ಇದ್ದರೂ ಕೂಡ ಗಂಡ್ಪಾಪುನೇ ಆಗಿರೋದು. ಸೊ ಪ್ಲಾಸೆಂಟಾ ಆ್ಯಂಟೀರಿಯರ್ ಇದ್ದರೂ ಕೂಡ ಗಂಡ್ಪಾಪುನೇ ಆಗಿರೋದು. ಸೊ ಬೇಬಿ ವೆಯ್ಟ್ ಎಲ್ಲ ಇನ್ನು ನಾರ್ಮಲ್ ಆಗಿದೆ ಅನಮಲಿ ಸ್ಕ್ಯಾನಲ್ಲಿ. ನನಗೆ ಇದು ಮಾಡಿರೋದು ಮೇ ಬಿ 6th ಮಂತಲ್ಲಿ ಅನಿಸುತ್ತೆ, 5th ಮಂತಲ್ಲಿ ಮಾಡಿಲ್ಲ. 5th ತುಂಬಿದ ಮೇಲೆ 6th ಮಂತಿಗೆ ಮಾಡಿದ್ದು. ಸೊ 521 ± 78 ಗ್ರಾಮ್ ಇದೆ ನಮ್ಮ ಪಾಪು. ಸೊ ಏನೆಲ್ಲ ನಾರ್ಮಲ್ ಆಗಿದೆ ಅಂತಲೇ ಅವರು ಕೊಟ್ಟಿದ್ದಾರೆ. ಗ್ರೋತ್ ಆ್ಯಂಡ್ ಅನಾಟಮಿ ಸರ್ವೆ ಅಪಿಯರ್ಸ್ ನಾರ್ಮಲ್ ಅಂತಲೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇನ್ನು ನೀವು ಬೇರೆದು ನೋಡೋದಾದರೆ, ಲಾಸ್ಟ್ ಸ್ಕ್ಯಾನ್ ಇದು ನಾನು ಮಾಡಿಸಿದ್ದು, ಇನ್ನು ಬೇರೆ ಸ್ಕ್ಯಾನ್ ಯಾವುದು ಬೇಡ ಅಂತ ಅಂದರು. ಸೊ ನೆಕ್ಸ್ಟು ಗ್ರೋತ್ ಸ್ಕ್ಯಾನು, ಅಂದರೆ ಇದನ್ನು ಅಷ್ಟೇ 7 ಮಂತಿಗೆ ಮಾಡಲಿಲ್ಲ, 8th ಮಂತು ಇನ್ನೇನು ಮುಗಿಯೋಕ್ಕೆ ಬಂದು 9th ಮಂತಿಗೆ ಬೀಳ್ತಾಯಿತ್ತು, ಆವಾಗ ಮಾಡಿದ್ದು ನನಗೆ. ಪ್ರೆಸೆಂಟ್ FHR ಇದರಲ್ಲೂ ಕೂಡ 146 ಇದೆ, ನೀವು ಇದರಲ್ಲಿ ನೋಡ್ಬೋದು 150 ಇದೆ. ನೆಕ್ಸ್ಟ್ ಬರ್ತಾ ಪಾಪುದು ಹಾರ್ಟ್ ರೇಟ್ ಕಮ್ಮಿನೇ ಆಗೋದು ಎಲ್ರದ್ದು, ನೀವು ನಿಮ್ಮ ಸ್ಕ್ಯಾನಿಂಗ್ ರಿಪೋರ್ಟ್ನು ಕೂಡ ಗಮನಿಸ್ಬೋದು. ನೆಕ್ಸ್ಟು 146 ಇದೆ. ಅದಾದಮೇಲೆ ಅಂದರೆ ನಾನು ಡೆಲಿವರಿ ಟೈಮಲ್ಲಿ ಮತ್ತೆ ಚೆಕ್ ಮಾಡಿಸಿದಾಗ, ಅಂದರೆ ಬರೀ ಫೀಟಲ್ ಹಾರ್ಟ್ ರೇಟ್ನ ಮಾತ್ರ ಚೆಕ್ ಮಾಡ್ತಾರೆ ಲಾಸ್ಟಲ್ಲಿ. ಸೊ ಇನ್ನೂ ಕಮ್ಮಿ ಇತ್ತು. ಇನ್ನು ಎಷ್ಟಿತ್ತು ಅಂತ ಹೇಳಿದ್ರೆ 138 140 ಬಂದಿತ್ತು ನಂದು ಲಾಸ್ಟ್ ಮೂಮೆಂಟಲ್ಲಿ. ನೆಕ್ಸ್ಟ್ ಪ್ರೆಸೆಂಟೇಷನ್ ಸೆಫಾಲಿಕ್. ನಾನೆಲ್ಲ ಸ್ಕ್ಯಾನಿಂಗ್ ರಿಪೋರ್ಟಲ್ಲೂ ಕೂಡ ಹೇಳೋದು, ನಿಮ್ಮ ಯಾವುದೇ ಸ್ಕ್ಯಾನಿಂಗ್ ರಿಪೋರ್ಟ್ ಆಗಲಿ ನಿಮಗೆ ಸೆಫಾಲಿಕ್ ಅಂತ ಅವರು ಮೆನ್ಷನ್ ಮಾಡಿದ್ದಾರೆ ಅಂದರೆ, ಸೊ ನಿಮಗೆ ಅಟ್ಲೀಸ್ಟ್ ಒಂದು 90% ಆದರೂ ನಾರ್ಮಲ್ ಡೆಲಿವರಿ ಚಾನ್ಸಸ್ ನಿಮಗೆ ಇದೆ ಅಂತಲೇ ಅರ್ಥ. ಪ್ಲಾಸೆಂಟಾ ಆ್ಯಂಟೀರಿಯರ್ ಗ್ರೇಡ್ 2 ನೋಡಿ, ಇಲ್ಲೂ ಕೂಡ ಅಷ್ಟೇ ಆ್ಯಂಟೀರಿಯರೇ ಇರೋದು, ಪೋಸ್ಟೀರಿಯರ್ ಏನಿಲ್ಲ ನನಗೆ.
ನೆಕ್ಸ್ಟ್ ಬೇಬಿ ವೆಯ್ಟ್ ಬಂದು ಆವಾಗ 1885 +or -282 ಗ್ರಾಮ್ ಇದೆ. ಅಂದರೆ ಹತ್ತತ್ರ 2 kg, 1.25 kg ಇದೆ. ನೆಕ್ಸ್ಟ್ ಇಲ್ಲಿ ಬಂದರೆ 32 ವೀಕ್ಸಲ್ಲಿ ನೋಡಿ ನನಗೆ ಮಾಡಿರೋದು 32 ವೀಕ್ಸ್ 3 ಡೇಸ್ ಆಗಿತ್ತು ಅವಾಗ ಈ ಸ್ಕ್ಯಾನ್ನ ಮಾಡಿದಾಗ. ಸೊ ಮಿಕ್ಕಿದೆಲ್ಲ ನಾರ್ಮಲ್ ಫೀಟಲ್ ಡಾಪ್ಲರ್ ಪರ್ಮಿಟ್ಸ್. ಸೊ ಮಿಕ್ಕಿದೆಲ್ಲದು ಕೂಡ ನಾರ್ಮಲ್ ಆಗಿದೆ. ಸೊ ನಿಮ್ಗೆ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ನ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.